ಮಾತ್ರ ಅದಕ್ಕೆ ನಾವು ಊರ್ಜಿತ ಪ್ರಸ್ತಾಪ ಅಂತ ಹೇಳಬಹುದು. ಸೊ ಇಲ್ಲಿ ಕೂಡ ಒಂದು ಫೇಮಸ್ ಕೇಸ್ ಲಾಸ್ ಇದೆ. ಕೇಸ್ ಲಾಸ್ ನೇಮ್ ಈಸ್ ಬಾಲ್ಫಾರ್ ವರ್ಸಸ್ ಬಾಲ್ಫಾರ್ 1893. ಸೊ ಈ ಒಂದು ಪ್ರಕರಣದಲ್ಲಿ ಮಿಸ್ಟರ್ ಬಾಲ್ಫಾರ್ ಅಂಡ್ ಮಿಸೆಸ್ ಬಾಲ್ಫಾರ್ ಇಬ್ಬರು ಗಂಡ ಹೆಂಡತಿದ್ದಾರೆ. ಮಿಸ್ಟರ್ ಬಾಲ್ಫಾರ್ ಅನ್ನೋವನು ಇಂಜಿನಿಯರ್ ಇರ್ತಾನ. ಅವನಿಗೆ ಶಿಲೋನ್ನಲ್ಲಿ ಟ್ರಾನ್ಸ್ಫರ್ ಆಗಿರುತ್ತದೆ. ಹಾಗಾಗಿ ಅವನು ಮತ್ತು ಹೆಂಡತಿ ಇಬ್ಬರು ಕೂಡಿ ಶಿಲೋನಿಗೆ ಬಂದಿರ್ತಾರೆ. ಸೊ ಶಿಲೋನ್ನಲ್ಲಿ ಬಂದಾಗ ಮಿಸ್ಟರ್ ಬಾಲ್ಫಾರ್ ಅವರ ಹೆಂಡತಿಗೆ ಅಂದರೆ ಮಿಸೆಸ್ ಬಾಲ್ಫರಿಗೆ ಏನೋ ಒಂದು ಕಾರಣದಿಂದ ಆರೋಗ್ಯದ ಸಮಸ್ಯೆ ಆಗಿರುತ್ತದೆ. ಸೊ ಡಾಕ್ಟರಿಗೆ ತೋರಿಸಿದಾಗ ಡಾಕ್ಟರ್ ಹೇಳ್ತಾರೆ ಇವರಿಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಏನೂ ಇಲ್ಲ, ಇಲ್ಲಿ ಸಮುದ್ರ ದಂಡೆ ತೀರದಲ್ಲಿ ಇರೋದ್ರಿಂದ ಅವರಿಗೆ ಇಲ್ಲಿನ ಕ್ಲೈಮೇಟ್ ಆಗ ಬರ್ತಾ ಇಲ್ಲ, ಹಾಗಾಗಿ ಇವರು ಈ ಕ್ಲೈಮೇಟ್ ಚೇಂಜ್ ಮಾಡಿದರೆ ಮತ್ತೆ ಆರಾಮಾಗ್ತಾರಂತ ಈ ರೀತಿಯಲ್ಲಿ ಡಾಕ್ಟರ್ ಅವನು ಸಜೆಷನ್ ಕೊಡ್ತಾರೆ. ಸೊ ಅದಕ್ಕಾಗಿ ಮಿಸ್ಟರ್ ಬಾಲ್ಫಾರ್ ತಮ್ಮ ಹೆಂಡತಿಗೆ ಮತ್ತೆ ಮರಳಿ ತಮ್ಮ ಊರಿಗೆ ಹೋಗುವಂತ ಹೇಳಿರ್ತಾನೆ ಮತ್ತು ಪ್ರತಿ ತಿಂಗಳಿಗೆ ಇಂತಿಷ್ಟು ಅಮೌಂಟು ಖರ್ಚಕ್ಕೆ ಕಳಿಸ್ತೀನಿ ಅಂತ ಈ ರೀತಿಯಲ್ಲಿ ಮಾತನಾಡಿ ಅವರಿಗೆ ಹೊಳ್ಳಿ ವಾಪಸ್ ಕಳಿಸಿರುತ್ತಾರೆ. ಸೊ ಇದನ್ನು ನಂಬಿ ಆ ಹೆಂಡತಿ ಮರಳಿ ವಾಪಸ್ ಹೋಗಿರುತ್ತಾಳೆ ಮತ್ತು ಈ ರೀತಿಯಲ್ಲಿ ಮಿಸ್ಟರ್ ಬಾಲ್ಫಾರ್ ಕೆಲವು ದಿನ ಆ ಹೇಳಿದ ಅಮೌಂಟು ಪ್ರತಿ ತಿಂಗಳಿಗೆ ಕಳಿಸ್ತಾನೆ ಇರ್ತಾನೆ. ಸ್ವಲ್ಪ ದಿನ ಆದ ನಂತರ ಇಬ್ಬರ ನಡುವೆ ಒಂದು ಯಾವುದೋ ಕಾರಣಕ್ಕಾಗಿ ಸಮಸ್ಯೆ ಬಂದಿರುತ್ತದೆ. ಆವಾಗ ಮಿಸ್ಟರ್ ಬಾಲ್ಫಾರ್ ಆ ಅಮೌಂಟನ್ನು ಕಳಿಸೋದನ್ನು ನಿಲ್ಲಿಸಿಬಿಡ್ತಾನೆ. ಅದಕ್ಕಾಗಿ ಮಿಸೆಸ್ ಬಾಲ್ಫಾರ್ ಗಂಡನ ವಿರುದ್ಧ ದಾವೆಯನ್ನು ಹೂಡಿರುತ್ತಾಳೆ. ಏನಂತ, ನನ್ನ ಮತ್ತು ನಿನ್ನ ನಡುವೆ ಒಂದು ಕಾಂಟ್ರಾಕ್ಟ್ ಆಗಿತ್ತು, ನೀ ತಿಂಗಳಿಗೆ ಇಂತಿಷ್ಟು ಅಮೌಂಟನ್ನು ಕೊಡ್ತಾ ಅಂತ ಹೇಳಿದ್ದಿ, ಸೊ ಹಾಗಾಗಿ ನನಗೆ ಕೊಡಬೇಕು ಅಂತ ಕೋರ್ಟಿಗೆ ದಾವೆ ಹೂಡಿರ್ತಾರೆ. ಸೊ ಈಗ ಇಲ್ಲಿ ನ್ಯಾಯಾಲಯ ಮುಂದಿರುವ ಪ್ರಶ್ನೆ ಏನಂತಂದರೆ, ಇಲ್ಲಿ ಮಿಸ್ಟರ್ ಬಾಲ್ಫಾರ್ ಮಿಸೆಸ್ ಬಾಲ್ಫರಿಗೆ ಆ ಅಮೌಂಟು ಕೊಡಬೇಕು ಅಥವಾ ಕೊಡಬಾರದು, ಅಥವಾ ಇಲ್ಲಿ ಮಿಸ್ಟರ್ ಬಾಲ್ಫಾರ್ ಮಾಡಿರುವ ಪ್ರಸ್ತಾಪ ಊರ್ಜಿತ ಪ್ರಸ್ತಾಪವೇ ಅಂತ ಪ್ರಶ್ನೆ ಬಂದಿರುತ್ತದೆ. ಸೊ ಇಲ್ಲಿ ನ್ಯಾಯಾಲಯ ಏನು ತೀರ್ಪು ನೀಡುತ್ತದೆ ಅಂತಂದರೆ, ಇಲ್ಲಿ ಗಂಡ ಮತ್ತು ಹೆಂಡತಿ ನಡುವೆ ಆಗಿರುವ ಈ ಒಂದು ವ್ಯವಹಾರ ಪ್ರಸ್ತಾಪ ಆಗೋದಿಲ್ಲ, ಊರ್ಜಿತ ಪ್ರಸ್ತಾಪ ಆಗೋದಿಲ್ಲ ಅಂತ ತೀರ್ಪು ಕೊಡುತ್ತದೆ. ಯಾಕಂತಂದರೆ ಇಲ್ಲಿ ಗಂಡ ತನ್ನ ಹೆಂಡತಿಗೆ ಈ ರೀತಿಯಲ್ಲಿ ತಿಂಗಳಿಗೆ ದುಡ್ಡನ್ನು ಕೊಡ್ತೀನಂತ ಹೇಳುವಾಗ ಅಲ್ಲಿ ಅವರ ಇಬ್ಬರ ನಡುವೆ ಯಾವುದೇ ರೀತಿಯಲ್ಲಿ ಕಾನೂನಾತ್ಮಕ ಸಂಬಂಧ ಸೃಷ್ಟಿಸುವ ಉದ್ದೇಶವನ್ನು ಹೊಂದಿರುವುದಿಲ್ಲ.